ಬರ್ಗರ್ ತಿನ್ನಬೇಕಂತ ಆಸೆ ಇದೆ. ಬಟ್ ಹೊರಗಡೆ ತಿನ್ನಲಿಕ್ಕೆ ಹೋದರೆ ಕಾಸ್ಟ್ಲಿ ಕೂಡ ಹೌದು, ಅನ್‌ಹೆಲ್ದಿ ಕೂಡ ಹೌದು. ಬಟ್ ಮನೇಲೇ ಮಾಡಬೇಕು ಆ್ಯಂಡ್ ಹೆಲ್ದಿ ಕೂಡ ಇರಬೇಕು ಅಂದರೆ ಈ ಒಂದು ರೆಸಿಪಿನ ಮಿಸ್ ಮಾಡದೆ ಎಂಡ್ ತನಕ ನೋಡಿ. ಯಾಕಂದರೆ ನಾನಿಲ್ಲಿ ಒಂದು ಹೆಲ್ದಿ ರೆಸಿಪಿನ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಆರಾಮಾಗಿ ತಿನ್ಬೋದು. ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಒಂದು 5 ಮಿನಿಟ್ಸ್ ಇದೆ, ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಏನಿಲ್ಲ, ಫಸ್ಟು ಒಂದು ಕುಕ್ಕರ್ನ ತೊಗೊಂಡು ಒಂದು ಆಲೂಗಡ್ಡೆ, ಒಂದು ಬೀಟ್ರೂಟು, ಒಂದಿಷ್ಟು ಡ್ರೈ ಬಟಾಣಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು 3 ವಿಷಲ್ಸ್ ಆಗುವಷ್ಟು ನೀವು ವಿಷಲ್ನ ಹೊಡೆಸ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ನೀವು ಕುದಿಸಿರುವಂಥ ಐಟಮ್ಸ್ನ ಎಲ್ಲನೂ ಅದರಲ್ಲಿ ಆ್ಯಡ್ ಮಾಡಿಕೊಂಡು ಸ್ಮ್ಯಾಶರಲ್ಲಿದ್ದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ವಟಾಣಿ ಅಂತೂ ಸ್ಮ್ಯಾಶ್ ಆಗೋಲ್ಲ, ಬಟ್ ಆಲೂಗಡ್ಡೆ ಬೀಟ್ರೂಟು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಸೊ ನೋಡಿ ಇಲ್ಲಿ ಯಾವ ಥರ ಸ್ಮ್ಯಾಶ್ ಆಗಿದೆ ಅಂದರೆ, ಆಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಹಾಕ್ಕೊತಾ ಇದ್ದೀನಿ. ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಅರಿಶಿನ, ಖಾರದ ಪುಡಿನ ನಾನಿಲ್ಲಿ ಜಾಸ್ತಿ ಖಾರ ಬೇಕಂತೂ 2 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಮಕ್ಕಳಿಗಾದರೆ 1 ಸ್ಪೂನ್ ಯೂಸ್ ಮಾಡಿ. ಆಮೇಲೆ ಇಲ್ಲಿ ಚಾಟ್ ಮಸಾಲ, ಗರಂ ಮಸಾಲ ಆ್ಯಂಡ್ ಧನಿಯಾ ಪುಡಿನ ನಾನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ನಾವಿಲ್ಲಿ ಸ್ವಲ್ಪನೂ ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ. ಯಾಕಂದರೆ ಇದರಲ್ಲಿರೋ ನೀರಿನ ಅಂಶನೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಇದು ಪುಡಿ ಅಂಶ ಎಲ್ಲ ಹೋಗುತ್ತೆ. ಬೀಟ್ರೂಟಲ್ಲಿ ಐರನ್ ಮತ್ತು ಫೈಬರ್ ಅಂಶ ಸಿಗುತ್ತೆ ನಮಗೆ. ಇನ್ನು ಡ್ರೈ ಬಟಾಣಿಯಲ್ಲಿ ನಮಗೆ ಫೈಬರ್ ಸಿಗುತ್ತೆ ಮತ್ತು ಪ್ರೋಟೀನ್ ಸಿಗುತ್ತೆ. ಆ್ಯಂಡ್ ಆಲೂಗಡ್ಡೆಯಲ್ಲಿ ನಮಗೆ ಎನರ್ಜಿ ಹೆಚ್ಚಾಗುತ್ತೆ ಆ್ಯಂಡ್ ಚಿಕ್ಕ ಮಕ್ಕಳಿಗೆ ವೆಯ್ಟ್ ಗೇನ್ ಆಗಲಿಕ್ಕೆ ಕೂಡ ತುಂಬ ಉಪಯೋಗ ಅಂತ ಆಗುತ್ತೆ. ಸೊ ನೋಡಿ, ಇವಾಗ ನಾನಿಲ್ಲಿ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಈ ಒಂದು ಪೇಸ್ಟ್ ಅಂದರೆ ಈ ಒಂದು ಮಿಶ್ರಣನ ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ಲೆಟ್ ಶೇಪಲ್ಲಿ ನಾನಿಲ್ಲಿ ರೌಂಡಾಗಿ ಮಾಡ್ಕೊಳ್ತಾ ಇದ್ದೀನಿ. ಕೈಗೆ ಎಣ್ಣೆ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಎಲ್ಲ ಕೈಗೆ ಹತ್ಕೊಂಡ್ಬಿಡುತ್ತೆ ಆಮೇಲೆ. ಸೊ ನೋಡಿ, ಇಲ್ಲಿ ಈ ಥರ ಆಯಿತು. ಆಮೇಲೆ ಕಾದಿರೋ ತವಾದ್ಮೇಲೆ ಈ ರೀತಿ ಹಾಕಿ ನಾನಿಲ್ಲಿ 3 ಪೀಸ್ನ ಒಮ್ಮೆ ಮಾಡಿ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ನಾನಿವಾಗ ಚೆನ್ನಾಗಿ 2 ಕಡೆ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಡೀಪ್ ಫ್ರೈ ಬೇಡ, ಮೀಡಿಯಮ್ ಫ್ಲೇಮ್ ಮಾಡಿದ್ರು ಓಕೆ ಆ್ಯಂಡ್ ಲೋ ಫ್ಲೇಮ್ ಮಾಡಿದ್ರು ಓಕೆ. ಎಣ್ಣೆ ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತ ನಾನಿಲ್ಲಿ ತವಾದ ಮೇಲೆ ಸ್ವಲ್ಪ ನಾನಿಲ್ಲಿ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಸ್ವಲ್ಪ ಚೆನ್ನಾಗಿ 2 ಕಡೆ ಚೆನ್ನಾಗಿ ಬೆಳೆಸ್ಕೊತಾ ಇದ್ದೀನಿ. ಯಾಕಂದರೆ ಎಣ್ಣೆ ಇವಾಗಿನ ಕಾಲದಲ್ಲಿ ಹಾರ್ಟ್ಗೆ ಮೊದಲೇ ಒಳ್ಳೆಯದಲ್ವ. ಸೊ ಅದಕ್ಕೆ ಅಂತ ನಾನಿಲ್ಲಿ ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ. ನೋಡಿ, ನೋಡಲಿಕ್ಕೆ ಕೂಡ ಬರ್ಗರ್ ಪ್ಯಾಂಟಿ ಅಂತಲೇ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನಾನು ಇದನ್ನ ನನ್ನ ಮಕ್ಕಳು ಎಕ್ಸ್ಪೆಕ್ಟ್ ಮಾಡ್ತಾರೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಅವ್ರು ತಿಂತಾರೋ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅವರು ಬೀಟ್ರೂಟ್ ಅಂದರೆ 1 ಮೊಳ ದೂರ ಓಡೋಗ್ತಾ ಇದ್ರು. ಸೊ ಇದನ್ನು ಬೀಟ್ರೂಟ್ಲಿಂದ ಮಾಡಿದ್ದು ಅಂತ ಅವರಿಗೆ ಗೊತ್ತೇ ಆಗಲಿಲ್ಲ. ಸೊ ತಿಂದಮೇಲೆ ಇನ್ನೂ ಇದೆನಾ ಅಂತ ಕೇಳಿದ್ರು. ಈ ಥರ ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬ್ರೆಡ್ನ ನಾನಿಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಹಾಗೆ ಅನ್ರೋಸ್ಟೆಡ್ ಬ್ರೆಡ್ನ ತೊಗೊಂಡು ನಾನಿಲ್ಲಿ ಅದಕ್ಕೆ ಮಯೋನೈಸ್ನ ಪೇಸ್ಟನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಮಯೋನೈಸ್ ಜಾಸ್ತಿ ಇಷ್ಟಪಟ್ಟರೆ ಜಾಸ್ತಿ ಹಾಕ್ಕೊಳ್ಬೋದು. ಸೊ ಇದು ಹೋಮ್ ಮೇಡ್ ಮಯೋನೈಸ್ ಹೆಲ್ತ್ಗೆ ಬೆಟರ್ ಅಂತ ಹೇಳ್ಬೋದು. ಆ್ಯಂಡ್ ನಾನಿಲ್ಲಿ ಮಾರ್ಕೆಟ್ಲಿದ್ದ ತಂದಿದ್ದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಒಂದು ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ. ಸ್ಪ್ರೆಡ್ ಮಾಡಿ ಇಟ್ಕೊಂಡಾದ್ಮೇಲೆ ನೀವು ಇಲ್ಲಿ ಕಟ್ಲೆಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ, ಬರ್ಗರ್ ಪ್ಯಾಂಟಿ, ಸೊ ಅದನ್ನು ನೀವು ಇದ್ರ ಮೇಲೆ ಇಡಬೇಕಾಗತ್ತೆ. ಸೊ ನೋಡಿ, ಈ ಥರ ಇಟ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು 4 ಪೀಸ್ ಬ್ರೆಡ್ನ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಚೀಸಿ ಸಾಸ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಚೀಸಿ ಸಾಸ್ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಒಂದು ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ. ತುಂಬ ಕಡಿಮೆ ಯೂಸ್ ಮಾಡಿ, ಯಾಕಂದರೆ ನಾನಿಲ್ಲಿ ಮಕ್ಕಳಿಗೆ ಅವರು ಜಾಸ್ತಿ ಹಾಕಿ ಅಂತ ಹಠ ಮಾಡ್ತಿದ್ರು ಅಂತ ನಾನಿಲ್ಲಿ ಜಾಸ್ತಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಆಮೇಲೆ ನಾನು ರಿಮೂವ್ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಒಂದು ಮೇಲೆ ಅದು ಒಂದು ಪ್ಯಾಂಟಿ ಮೇಲೆ ಇಟ್ಬಿಟ್ರೆ ಆಯಿತು. ಆಮೇಲೆ ಲಾಸ್ಟಿಗೆ ನಾನಿಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದಂಥ ಬ್ರೆಡನ್ನು ಈ ಥರ ಒಂದು ಕೆಳಗಡೆ ಇಟ್ಬಿಡ್ತೀನಿ. ಇಲ್ಲಿ ನಾನು ಸೊಪ್ಪನ್ನು ಯೂಸ್ ಮಾಡ್ಬೋದು, ಬಟ್ ಮಕ್ಕಳು ತಿನ್ನಲ್ಲ. ಈ ಥರ ಒಂದು ಹೆಲ್ದಿಯಾಗಿ ಅಟ್ಲೀಸ್ಟ್ ಬೀಟ್ರೂಟ್ ಆದರೂ ತಿಂತಾರಲ್ವ, ಈ ಥರ ಒಂದು ಹೆಲ್ದಿಯಾಗಿ ಅಂತ ಈ ಥರ ಮಾಡಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡ್ಕೋಬೇಡಿ.